30ರಿಂದ ಕೆಲಸ ಶುರು, ಹಳ್ಳಿ ಹಳ್ಳಿಗೆ ಎಂಎಲ್ಎ. ಜಸ್ಟ್ 1 ವರ್ಷದಲ್ಲಿ 100 ಹಳ್ಳಿಗಳಲ್ಲಿ ಪ್ರದೀಪ ಪಯಣ. ತಾಲೂಕು ಆಡಳಿತವನ್ನೇ ಹಳ್ಳಿ ಹಳ್ಳಿಗೆ ತಂದ ಈಶ್ವರ. ಲೋಕಲ್ ಸರ್ಕಾರದ ಹೊಸ ಟ್ರೆಂಡ್ ಸೃಷ್ಟಿಸಿದ ಲೀಡರ್. ಇರುವೆ ಹೊತ್ತಿನ ವಿಶೇಷ ನಮ್ಮ ಊರಿಗೆ ನಮ್ಮ ಶಾಸಕರು. ನಾನು ಪ್ರತೀಕ್ಷಾ. ಹಳ್ಳಿ ಹಳ್ಳಿಗೂ ಇಡೀ ತಾಲೂಕು ವ್ಯವಸ್ಥೆಯೇ ಬಂದಿಳಿತಾ ಇದೆ. ಪ್ರತಿ ಗ್ರಾಮದ ಚಿತ್ರಣವೇ ಬದಲಾಗ್ತಿದೆ. ಸಮಸ್ಯೆ ಅಂತಿದ್ದ ಜನ ಇದೀಗ ನಮ್ಮ ಶಾಸಕರು ಅಂತಿದ್ದಾರೆ. ಒಂದಿಡೀ ವಿಧಾನಸಭಾ ಕ್ಷೇತ್ರ ಇವತ್ತು ಅಭಿವೃದ್ಧಿ ಮಿಂಚಿನ ಓಟದಲ್ಲಿ ಮುನ್ನುಗ್ತಾ ಇದೆ. ಸಾಮಾನ್ಯ ಹುಡುಗನೊಬ್ಬ ಶಾಸಕನಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಾಜಾ ಸಾಕ್ಷಿ ಎನ್ನಬಹುದು. ಅಷ್ಟಕ್ಕೂ ಒಬ್ಬ ಶಾಸಕನಾಗಿ ಇಡೀ ದೇಶಕ್ಕೆ ಹೊಸದೊಂದು ಮಾದರಿಯನ್ನ ನೀಡಿದ್ದು ಯಾರು ಗೊತ್ತಾ? ಅದುವೇ ಪ್ರದೀಪ್ ಈಶ್ವರ್. ಗಡ್ಡ, ತುಟಿ ಮೇಲೆ ಸದಾ ಕಿರುನಗೆ, ಮುಖದ ತುಂಬಾ ಆತ್ಮವಿಶ್ವಾಸ, ಅನ್ಯಾಯದ ವಿರುದ್ಧ ಕಿಡಿಕಾರೋ ಕಣ್ಣೋಟ, ನ್ಯಾಯಕ್ಕಾಗಿ ಜನಕ್ಕಾಗಿ ಎಷ್ಟು ದೂರ ಬೇಕಾದ್ರೂ ಹೋಗೋ ಎದೆಗಾರಿಕೆ. ನೋಡೋದಕ್ಕೆ ತುಸು ರೀಲ್ ಅನಿಸಿದ್ರು ರಿಯಲ್ ಫೈಟರ್. ತೆಲುಗು ಮಿಶ್ರಿತ ಕನ್ನಡ ಮಾತಾಡೋ ಜನರ ಮಧ್ಯೆ ಅವರವರ ಭಾವಕ್ಕೆ ತಕ್ಕಂತೆ ಮಾತಾಡೋ ಅದ್ಭುತ ಮಾತುಗಾರ. ತೆಲುಗು ಸಿನಿಮಾ ಸ್ಟಾರ್ಗಳ ಡೈಲಾಗ್ ಹೊಡೆದು ಬಲಿಷ್ಠ ಎದುರಾಳಿಯನ್ನೇ ಧೂಳಿಪಟ ಮಾಡಿದ ಛಲಗಾರ. ಸದ್ಯ ರಾಜ್ಯದ 224 ಶಾಸಕರ ಮಟ್ಟಿಗೆ ತುಸು ಭಿನ್ನವಾಗಿ ಬೆಸ್ಟ್ ಅನಿಸೋ ರೀತಿಯಲ್ಲಿ ಹೊಸದೊಂದು ಮಾದರಿ ಸೃಷ್ಟಿಸಿದ ಕೆಲಸಗಾರ, ಚಿಕ್ಕಬಳ್ಳಾಪುರ ಶಾಸಕ, ಸಂವಿಧಾನದ ಫೈರ್ ಬ್ರ್ಯಾಂಡ್, ಬಾಬಾ ಸಾಹೇಬರ ಪಕ್ಕಾ ಫಾಲೋವರ್ ಪ್ರದೀಪ್ ಈಶ್ವರ್. ಮುಂಜಾನೆ 3:30ರಿಂದ ಕೆಲಸ ಶುರು, ಹಳ್ಳಿ ಹಳ್ಳಿಗೆ ಎಂಎಲ್ಎ. ಜಸ್ಟ್ 1 ವರ್ಷದಲ್ಲಿ 100 ಹಳ್ಳಿಗಳಲ್ಲಿ ಪ್ರದೀಪ ಪಯಣ. ತಾಲೂಕು ಆಡಳಿತವನ್ನೇ ಹಳ್ಳಿ ಹಳ್ಳಿಗೆ ತಂದ ಈಶ್ವರ್. ಲೋಕಲ್ ಸರ್ಕಾರದ ಹೊಸ ಟ್ರೆಂಡ್ ಸೃಷ್ಟಿಸಿದ ಲೀಡರ್. ಶಾಸಕರಾಗಿ ಆಯ್ಕೆಯಾದಾಗಿನಿಂದ ಇಲ್ಲಿ ತನಕ ಹಳ್ಳಿ ಹಳ್ಳಿಗೆ ಹೋಗಿ ತಮ್ಮ ಕ್ಷೇತ್ರದ ಜನರ ನೋವು, ನಲಿವು, ಸಂಕಟ, ಸಮಸ್ಯೆಗಳಿಗೆ ಕಿವಿ ಕಣ್ಣು ಆಗ್ತಿದ್ದಾರೆ ಪ್ರದೀಪ್ ಈಶ್ವರ್. ನಮ್ಮ ಊರಿಗೆ ನಮ್ಮ ಶಾಸಕರು ಅನ್ನೋ ವಿನೂತನ ಕಾರ್ಯಕ್ರಮದ ಮೂಲಕ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳನ್ನ ತಲುಪ್ತಾ ಇದ್ದಾರೆ. ಅಂದ್ಹಾಗೆ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಎಂಎಲ್ಎ ಆದ ಒಂದೇ ವರ್ಷದಲ್ಲಿ ಪ್ರದೀಪ್ ಈಶ್ವರ್ ಬರೋಬ್ಬರಿ 100 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ತಾಲೂಕು ಆಡಳಿತವನ್ನೇ ಹಳ್ಳಿ ಹಳ್ಳಿಗೆ ನುಗ್ಗಿಸಿ ಸ್ಪಾಟ್ ಅಲ್ಲೇ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ನಿಜಕ್ಕೂ ಇದೊಂದು ವಿಚಾರಕ್ಕೆ ಬಂದ್ರೆ ಪ್ರದೀಪ್ ಈಶ್ವರ್ ನೂತನ ಮಾದರಿ ಅನ್ನಬಹುದು. ಅಷ್ಟಕ್ಕೂ ಶಾಸಕರಾಗಿ ಪ್ರದೀಪ್ ಈಶ್ವರ್ರ ಮಿಂಚಿನ ಓಟ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಈಶ್ವರ್ ದಿನ ಶುರುವಾಗೋದು ಹೇಗೆ ಹೇಳ್ಬಿಡ್ತೀವಿ ಕೇಳಿ. ಪ್ರತಿದಿನ ಮುಂಜಾನೆ 3:30ಕ್ಕೆ ಎದ್ದು ಬಿಡುವ ಅಭ್ಯಾಸ ರೂಢಿಸಿಕೊಂಡಿರುವ ಪ್ರದೀಪ್ ಈಶ್ವರ್ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಪ್ರಯಾಣ ಬೆಳೆಸ್ತಾರೆ. ಬೆಳಗ್ಗೆ 5 ಗಂಟೆಗೆಲ್ಲ ಚಿಕ್ಕಬಳ್ಳಾಪುರ ಹೈವೇ ತಲುಪಿರ್ತಾರೆ. ಅಲ್ಲಿಂದ ಬೆಳಗ್ಗೆ 6 ಗಂಟೆಯವರೆಗೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸ್ಥಳೀಯ ಮುಖಂಡರ ಜೊತೆಗೆ ಚರ್ಚೆ ನಡೆಸುತ್ತಾರೆ. ಬೆಳಗ್ಗೆ 6ರಿಂದ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ನಿಯೋಜನೆಯಾಗಿರುವ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ. ತಾವೇ ತಿಂಡಿಯನ್ನು ಮಾಡಿಸಿ ತಂದು ಜನರ ಜೊತೆ ಕುಳಿತು ತಿಂತಾರೆ.
ಮನೆಮಗನಾಗಿ ಸ್ಪಾಟಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಜಮೀನು ಸಮಸ್ಯೆಗೂ ಪಿಡಿಒ ಜೊತೆ ಸ್ಥಳದಲ್ಲಿಯೇ ಸಲಹೆ. ಕಾಲಿಗೆ ಚಕ್ರ ಕಟ್ಕೊಂಡು ಹಳ್ಳಿ ಸುತ್ತಾ ಇರೋ ಪ್ರದೀಪ್ ಈಶ್ವರ್ ಜನನಾಯಕನಾಗಿ ಕೆಲಸ ಮಾಡ್ತಿದ್ದಾರೆ. ಹಿರಿಯರನ್ನ ಅಣ್ಣ, ಅಪ್ಪ, ಅಕ್ಕ, ಅಮ್ಮ ಅಂತಲೇ ಮಾತನಾಡಿಸೋ ಮನೆಮಗನಾಗಿ ಈಶ್ವರ್ ಜನಮಾನಸದಲ್ಲಿ ಬೆರೆತು ಹೋಗ್ತಿದ್ದಾರೆ. ಸಣ್ಣದೊಂದು ಕಾಯಿಲೆ ಇದ್ರೆ ಮಕ್ಕಳು ಆಸ್ಪತ್ರೆಗೆ ತೋರಿಸ್ತಿದ್ರೋ ಇಲ್ವೋ, ಆದ್ರೆ ಮನೆಯ ಹಿರಿಮಗನಾಗಿ ಪ್ರದೀಪ್ ಈಶ್ವರ್ ಸ್ಪಾಟಲ್ಲೇ ವೈದ್ಯರನ್ನ ಕರೆದು ಆರೋಗ್ಯ ತಪಾಸಣೆ ಮಾಡಿಸಿ ಔಷಧೋಪಚಾರವನ್ನು ಕೊಡಿಸ್ತಿದ್ದಾರೆ. ఎంత వయసు? నాకు 61. షుగర్ ఏం లేకదా? లేదమ్మా. ఎక్కడ చూపిద్ది హాస్పిటల్లో? చూపిస్తున్నాలే. ఇప్పుడు హెల్త్ క్యాంప్ అయిపోయిందా మీ ఊర్లో? అప్లై చేయండి. ಯಜಮಾನ್ರಿಗೆ ಕಾಲು ಮೊಣಕಾಲು ಜಾಸ್ತಿ ಇದೆ. ಹೆಸರು ನಂಬರ್ ಬರ್ಕೊಳ್ಳಿ. ಅಮ್ಮ ಆಂಬುಲೆನ್ಸ್ ಕರೆಸಿ ನಮ್ಮ ಸರ್ಜನ್ಗೆ ಹೇಳ್ತೀನಿ, ಒಂದು ಒಳ್ಳೆ ಒಪಿನಿಯನ್ ಕೊಟ್ಟು ಒಳ್ಳೆ ಮೆಡಿಸಿನ್ ಕೊಟ್ಟು ಕಳಿಸೋಕೆ. ಇವಾಗ ಬೇಡ, ನಾಳೆ ಅರೇಂಜ್ ಮಾಡಿಸಿ. ಸರಿ ಸರ್, ಅಲ್ಲ ಬನ್ನಿ. పేరు ಒಂಥರ ನಾನು డీన్ ಎಲ್ಲ మాట్లాడుತೀನಿ. నాಳೆ ಹೇಳಿದ್ರಲ್ಲ ఇవరికి ఇప్పుడు 800 1000 రావాలంటే నీకు 65 ఏళ్ళు నీకు అయిందే. డాక్టర్ సర్టిఫికేట్ కావాలా, రేపు తోడకపోతారు. రేపు వస్తే ఆతకపోతే సర్టిఫికేట్ ఇస్తారు, చేపించిస్తా. ఆయన పొద్దున్నే వస్తారు. ನಿಜಕ್ಕೂ ಕರ್ನಾಟಕದ ಬಹುಪಾಲು ಮಂದಿ ಅರೆ ನಮಗೂ ಒಬ್ಬ ಪ್ರದೀಪ್ ಈಶ್ವರ್ ಬೇಕಿತ್ತು ಅನ್ನೋ ಮಟ್ಟಿಗೆ ಶಾಸಕರಾಗಿ ಜನಕ್ಕೆ ಸನಿಹವಾಗ್ತಿದ್ದಾರೆ. ಗೂಟದ ಕಾರಲ್ಲಿ ಕೂತು ಓಡಾಡೋ ಸವಲತ್ತು ಇದ್ರೂ ಜನರ ಜೊತೆಯಲ್ಲೇ ಜೀವಿಸ್ತಿದ್ದಾರೆ. ಸಮಸ್ಯೆ ಯಾವುದೇ ಇರಲಿ, ಜಮೀನಿನ ಸಮಸ್ಯೆನಾ, ಚರಂಡಿ ಸಮಸ್ಯೆನಾ, ಅಧಿಕಾರಿಗಳೊಂದಿಗೆ ಹಳ್ಳಿಗೆ ಹೋಗೋ ಪ್ರದೀಪ್ ಈಶ್ವರ್ ನೊಂದವರ ಎದುರಲ್ಲೇ ನ್ಯಾಯ ಕೊಡಿಸ್ತಾ ಇದ್ದಾರೆ. PDO ಸರ್, ಇದು ನೋಡಿ ಅಮ್ಮ, బిల్ ఏమమ్మ? జయమ్మ అంత సార్, బిల్లు లాస్ట్ బిల్ అది. జయమ్మక్క, బిల్లు ఎన్ని బిల్లు వచ్చిందే? 3 వచ్చింది. ಹಿಂಗ ಏನ್ರ ಅಲ್ಲ లాస్ట్ బిల్ ఉంది. PDO ಸರ್, ಈ ಬಿಲ್ ಸ್ಟೇಟಸ್ ಚೆಕ್ ಮಾಡಿ. ಮೇಡಮ್, ಈಗ AC కోర్టుకి ఇవ్వరు, అప్పీల్కి ಹೋಗ್ಬೇಕು. అన్న ఇప్పుడు ఇది 2 పెండ్లాంలు ఉండే దీనికి మీరు AC కోర్టుకి అప్పీల్కి పోవాలంట. కోర్టుకే పోవాలి మీరు. ఇప్పుడు మీరు AC కోర్టుకి అప్పీల్, AC ಯಾರು ನಮ್ಮ ಚಿಕ್ಕಬಳ್ಳಾಪುರನೇ ಬರುತ್ತೆ, అశ్విన్ ಸರ್కే వస్తుంది. ఇప్పుడు మీరు మీకు ఇదైతే కావాల్సింటే నేను మన తాలూకా ఆఫీస్లో అక్కడ మంజు అని ఉంటారు, బళాపంలో నాది ఎమ్మెల్యే ఆఫీస్ ఉంది, తాలూకా ఆఫీస్ లోపలికి నువ్వు పోతే ఫ్రీ చేసుకొని నేను AC కోర్టులో అది ఎట్లా వేపి అర్జీ వేపించి అప్పీల్ వేపిస్తాను కావాల్సింటే. ఎవడు పోతావు నువ్వు? ಈಗ ಡೈರೆಕ್ಟ್ ಅಪ್ಪೀಲ್ ಹೋಗ್ಬೇಕಾ ಮೇಡಮ್? ಬ್ರದರ್, ಒಂದು ಕೆಲಸ ಮಾಡಮ್ಮ, ನೀನು MLA ಆಫೀಸ್, ತಾಲೂಕು ಆಫೀಸಿಗೆ ಬಾ, ಅಲ್ಲಿ ಮಂಜು ಅಂತ ಇರ್ತಾರೆ. ನೀನು ಹೋದ್ರೆ AC ಕೋರ್ಟ್ಗೆ ಅಪ್ಪೀಲ್ ಹಾಕ್ಸೋಣ, ಗೈಡ್ ಮಾಡೋಣ. ಅದಾದ್ಮೇಲೆ ಫರ್ದರ್ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದ್ರ ಪ್ರಕಾರ ಆಗುತ್ತೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜೊತೆ ಪ್ರದೀಪ್ ಈಶ್ವರ್ ಕನಸು ಇಲ್ಲ ಅನ್ನೋ ಮಾತಿಗೆ ಬದಲು ನೆವಗಾಗಿ ತರ್ತೀನಿ ಅಂತಿದ್ದಾರೆ. ಪ್ರದೀಪ್ ಈಶ್ವರ್ ಅಕ್ಷರಶಃ ಜನಮೆಚ್ಚೋ ಶಾಸಕ ಅನ್ನೋದಕ್ಕೆ ಊರೂರಿನ ಪಯಣ ಸಾಕ್ಷಿ ನುಡಿತಾ ಇದೆ. ಸಣ್ಣದೊಂದು ಚಾಪೆ ಮೇಲೆ ಕುಳಿತು ಊರೂರಲ್ಲೂ ಸರ್ಕಾರ ನಡೆಸೋ ಹೊಸ ಮಾರ್ಗವನ್ನೇ ಈಶ್ವರ್ ಕಂಡುಕೊಂಡಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗೆ ಪೊಲೀಸ್ ಠಾಣೆಗೆ ಹೋಗೋ ತಾಪತ್ರಯ ಇಲ್ಲದಂತೆ ಮಾಡ್ತಿದ್ದಾರೆ. ಬೈಕ್ ಕಳ್ತನ ಆಗಿದ್ದನ್ನ ಯಾರೂ ಕಿವಿಗೆ ಹಾಕೊಳ್ಳಿಲ್ಲ ಅಂತ ಓರ್ವ ತಾಯಿ ಬಂದು ದೂರು ಕೊಟ್ಟ ಕೂಡಲೇ ASIರನ್ನ ಕರೆಸಿ ಅಲ್ಲೇ ಕ್ಲಾರಿಟಿಯನ್ನು ಕೊಟ್ರು. ಪೊಲೀಸರು ಎಲ್ಲಿ ಕರೀರಿ, ASI ಅವ್ರನ್ನ ಕರೀರಿ. ಇದೆಯಾ ಮೇಡಮ್? ಯಾಕೆ ಇಲ್ಲಮ್ಮ? ಯಾವ ಪೇರ್ಲ ಒಂದೇ ಸರ್? ಅಕ್ಕ ಯಾಡಕ್ಕ ದೊಂಗತನ ಮಾಡಿದೆ ಸರ್? ತೊಂಡೆ ಊರು ಇದೆ ಕದಮ್ಮಂದೆ ಸರ್. ಈ ಊರು ತೊಂಡೆಬಾವಿ ಹತ್ರ ಬೈಕ್ ಕಳ್ತನ ಆಗಿದೆ. ಅದನ್ನ ಯಾರು ಫಾಲೋ ಅಪ್ ಮಾಡೋರಿಲ್ಲ. ಹೆಂಗ್ ಮಾಡೋದು? ಆಗಿಲ್ಲ ಸರ್. ತಿರುಗಿ ಅವ್ರು ಬೇರೆ ಗಾಡಿ ತಗೊಂಡೋಗಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಇವ್ರ ಮೇಲೇನೆ ಬರುತ್ತೆ ಸರ್. FIR ಮಾಡ್ತೀರಾ? ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದಾರೆ, ರೈಲ್ವೆ ಡಿಪಾರ್ಟ್ಮೆಂಟ್. ಇಲ್ಲ, ಒಂದ್ ಕೆಲಸ ಮಾಡಮ್ಮ, ಏಮುಂದಮ್ಮ ಎಲ್ಲ ಇದೆ ಸರ್, ಗಾಡಿ ಡಾಕ್ಯುಮೆಂಟ್ ಎಲ್ಲ ಇದೆ ಸರ್. ಇದೆಯಾ ಮೇಡಮ್? ಎಷ್ಟೋ ಮಂದಿ ಮನೆ ಬಿದ್ದೋಗಿದೆ, ಮನೆ ಸೋರ್ತಾ ಇದೆ, ಹೊಸದೊಂದು ಆಶ್ರಯ ಮನೆ ಕೊಡಿ ಅಂತ ಕೇಳಿದ್ರು. ಆದ್ರೆ ಗ್ರಾಮದ ಜನಕ್ಕೆ ಒಂದು ಮನೆ ಗ್ರಾಂಟ್ ಆಗೋದಕ್ಕೆ ಮೇಲಿಂದಲೂ ಅನುಮತಿ ಬೇಕು ಅನ್ನೋ ಅರಿವು ಮೂಡಿಸೋ ಕೆಲಸ ಮಾಡಬೇಕು. ಅತ್ಯಂತ ತಾಳ್ಮೆಯಿಂದ ತಮ್ಮದೇ ಮತದಾರರನ್ನ ಮನೆಯ ಬಂಧುಗಳೆಂದು ನೋಡುವ ಪ್ರದೀಪ್ ಈಶ್ವರ್ ನಿಧಾನವಾಗಿ ವಿಷಯವನ್ನ ಅರ್ಥ ಮಾಡಿಸ್ತಾರೆ. ಅನಕ್ಷರಸ್ಥರಿಗೂ ಸಹ ಗ್ರಾಮ ಸರ್ಕಾರ ನಡೆಯೋದು ಹೇಗೆ ಅನ್ನೋದನ್ನ ಹೇಳಿಕೊಡ್ತಾರೆ. ಅಷ್ಟೇ ಅಲ್ಲ, ಇಲ್ಲ ಅನ್ನೋ ಮಾತನ್ನ ಹೇಳೋ ಬದಲು ನಿಮಗಾಗಿ ಮನೆಗಳನ್ನ ತರ್ತೀನಿ ಅನ್ನೋ ಧೈರ್ಯ ಮೂಡಿಸ್ತಿದ್ದಾರೆ. ಅಣ್ಣ ಬೇರೆ ಮನ పిల్లోళ్ళది లీడర్ దేమన్నా ఫాలో అప్ చేస్తానులే. ఏమిది?
ತಗೊಳ್ಳಿ ಸರ್ ರೇಷನ್ ಕಾರ್ಡ್. ಅವ್ರಿಗೆ ಹೇಳಿ ಅವರೇ ఆఫీసర్ ಕೇಳಿ సర్ ఇష్యూ ఇక్కడ అన్న ఇల్లు కుటుంబం పెద్దది 3 ఇండ్లు ఉన్నాయి 6 జనం ఉంటారు 6 జనం మాకు చిన్నోళ్ళు ఉంటారు 3 ఇండ్లు ఉన్నాయి వీళ్ళ ఇంట్లో పోయి వాళ్ళు ఉంటారు ఇల్లు లేదు అంటే 3 ఏడాదికి ఒక్కొక్క ఇల్లు ఇస్తా ఉంటే నేను ఎట్లా ఎవరికి ఎత్తుకొస్తానులే అదే వాళ్ళు అమ్మ వేసిస్తానమ్మా ఇప్పుడు ಎಂದ್ರಕಾಲ ಪಟ್ಟಿ తీసుకొని నేను ಪಾರಾಡ್ತಾನಮ್ಮ. ಶಾಲಾ ಮಕ್ಕಳ ಪಾಲಿಗೆ ವಿದ್ಯಾರ್ಥಿ ಮಿತ್ರ ಆಗ್ತಿದ್ದಾರೆ ಎಂಎಲ್ಎ ಈಶ್ವರ್. ಕೆಲಸಗಾರ ಅಂದ್ರೆ ಈಶ್ವರ್ ಅನ್ನೋದಕ್ಕೆ ಸಾಕ್ಷಿ ಊರೂರಿನ ಪಯಣ. ಊರೂರು ಸುತ್ತುತ್ತಾ ಇರೋ ಪ್ರದೀಪ್ ಈಶ್ವರ್ 100 ಹಳ್ಳಿಗಳನ್ನ ಸುತ್ತಿ ಶತಕ ಬಾರಿಸಿದ್ದಾರೆ. ಪ್ರತಿ ಹಳ್ಳಿಗೆ ಕಾಲಿಟ್ಟಾಗಲೂ ಸಹ ಅದೇ ಜೋಶ್ ಅದೇ ಉತ್ಸಾಹದಲ್ಲೇ ಓಡಾಡ್ತಾರೆ. ತಮ್ಮೂರಿಗೆ ಬಂದಿದ್ದೀನಿ ಅನ್ನೋ ಖುಷಿಯಲ್ಲೇ ಎಲ್ಲರ ಸಮಸ್ಯೆ ಕೇಳ್ತಾರೆ. ಅದರಲ್ಲೂ ಶಾಲಾ ಮಕ್ಕಳ ಸಮಸ್ಯೆ ಅಂದ್ರೆ ಸ್ಪಾಟ್ ಅಲ್ಲೇ ಕ್ಲಿಯರ್ ಆಗಬೇಕು ಅಂತ ಅಧಿಕಾರಿಗಳಿಗೂ ಪ್ರೀತಿಯಿಂದಲೇ ಒತ್ತಾಯಿಸಿ ಕೆಲಸ ಮಾಡಿಸ್ತಿದ್ದಾರೆ. ಇದೊಂದು ಊರಿನಲ್ಲಿ ಸರಿಯಾದ ಸಮಯಕ್ಕೆ ಗವರ್ಮೆಂಟ್ ಬಸ್ ಬರ್ತಿಲ್ಲ, ಹಾಗಾಗಿಯೇ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಳಿದ್ರು. ಕೂಡಲೇ ಸಮಸ್ಯೆ ಕ್ಲಿಯರ್ ಮಾಡುವಲ್ಲಿ ಕಾರ್ಯಪ್ರವೃತ್ತರಾದ್ರು. ಅಣ್ಣ ಯಾವ ಟೈಮಿಗೆ ಬೇಕಣ್ಣ ಇದು? ಈ ಸಾಲ್ವ್ ಮಾಡ್ಬಿಡ್ತೀನಿ ಅಣ್ಣ. ಏನ್ ಸರ್ ಈ ಪಕ್ಕನ ಅಲ್ಲೋಗಣ ನೋಡಿ ಅದು ನಾಗರಾಜ್ ಅಣ್ಣ KSRTC ಅವ್ರು ಯಾರು ಬಂದಿದ್ದೀರಾ? KSRTC ಅವ್ರು ಬರ್ತಾ ಬಸ್ ಅಲ್ಲಣ್ಣ. ನಾಗರಾಜ್ ಅಣ್ಣ ಇದು KSRTC ಅವ್ರಿಗೆ ಒಂದು ಪತ್ರ ಬರೀರಿ ಟೈಮ್. ಅಣ್ಣ ಬೆಳಗ್ಗೆ ಯಾವ ಟೈಮ್ಗೆ ಅಣ್ಣ ಬಸ್ಸು? ಅಣ್ಣ ಬೆಳಗ್ಗೆ 8 ಮಾಮೂಲಿ ಟೈಮ್ ಕರೆಕ್ಟಾಗಿ ಬರುತ್ತೆ. ಈಗ ಸಂಜೆ ಒಂದ್ಸರಿ ಬರ್ಬೇಕು 5 ಗಂಟೆಗೆ. ಸಂಜೆ 5 ಗಂಟೆಗೆ ಬೆಳಗ್ಗೆ ಬರ್ತಾ ಇದೆ, ಸಂಜೆ ಬರಬೇಕು. ಗೊತ್ತು ಕರೆಕ್ಟ್ಗೆ ಒಂದು ಟೈಮಿಂಗು ಕಾಲೇಜ್ ಅಂತ ಅಡ್ಜಸ್ಟ್ ಟೈಮಿಂಗ್ ಸಾಯಂಕಾಲ 5 ಗಂಟೆಗೆ ಕಮಿಷನರ್ ಗಮನಕ್ಕೆ ತಗೊಂಬಂದು. ಶಾಸಕ ಅಂದ್ರೆ ಹೀಗೂ ಇರಬಹುದು. ಹಳ್ಳಿ ಹಳ್ಳಿಗೆ ತಾಲೂಕು ಆಡಳಿತವನ್ನೇ ಕರ್ಕೊಂಡು ಹೋಗಿ ಮನೆ ಬಾಗಿಲಿನಲ್ಲೇ ಕೆಲಸ ಮಾಡಿಕೊಡಬಹುದು ಅನ್ನೋ ಅದ್ಭುತ ಮಾದರಿಯನ್ನೇ ಪ್ರದೀಪ್ ಈಶ್ವರ್ ಶಾಸಕರಾಗಿ ನೀಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 100ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಸುತ್ತಾಡ್ತಾ ಇರೋ ಪ್ರದೀಪ್ ಈಶ್ವರ್ ಜನಕ್ಕೆ ಬಲು ಅಚ್ಚುಮೆಚ್ಚು ಅನಿಸೋದು ನುಡಿದಂತೆಯೇ ನಡೆದುಕೊಳ್ಳುವ ಗುಣ. ಜನರ ಸಮಸ್ಯೆಯ ಮೂಲವನ್ನೇ ಹುಡುಕಿ ಅದಕ್ಕೆ ಶೀಘ್ರವಾಗಿ ಪರಿಹಾರ ದೊರಕಿಸಿಕೊಡುವ ಚಾಕಚಕ್ಯತೆ. ಅಮ್ಮ ನೋಡಮ್ಮ ಅವ 105 ಒಳ್ಳೆ ಆಫೀಸರ್ ಯಾಕೆ ಚೆಕ್ ಮಾಡಮ್ಮ, ಯಾಕೆ ಬರ್ತಾ ಇಲ್ಲ? ಪೋ ಮಾತಕ್ಕೋ ಇದು ಕವರ್ ಎತ್ತಕ್ಕೋ ಕೂಗು ಅಟ್ಲೈತೆ ಚೆಕ್ చేస్తారు ನೋಡಮ್ಮ ಯಾಕೆ ಬರ್ತಾ ಇಲ್ಲ? ಅಣ್ಣ ಅಕ್ಕ ಏನ ಅದೇ ಹೂನಮ್ಮ ಇದು ತಾನೇ ಸಾಗುವಳಿ ಚಟಿ ಅಮ್ಮ. ತಹಸೀಲ್ದಾರ್ ಮೇಡಮ್ ಮೀಟಿಂಗಲ್ಲಿ ಇಟ್ಟಾಗ ನೋಡ್ತೀವಮ್ಮ. ಮೀಟಿಂಗಲ್ಲಿ ಇಡ್ತೀನಮ್ಮ. ಅದು ನೀವೆಲ್ಲ ಅದು ಚೆಕ್ ಮಾಡ್ಬೇಕಮ್ಮ. ಈಗ ಹೊಸದಾಗಿ ಕಾನೂನು ಬಂದಿದೆ, ಕಾನೂನು ರೀತಿ ಇದ್ರೆ ಬೇಗ ಕ್ಲಿಯರ್ ಮಾಡ್ಬಿಡ್ತೀನಮ್ಮ, ವೆಯ್ಟ್ ಮಾಡಲ್ಲ. ಹೂನಮ್ಮ. ಎಕ್ಸೈಸ್ ಮೇಡಮ್ ನೋಡಿ ಮೇಡಮ್, ಮನೆದೆಲ್ಲ ತಗೊಂತೀನಣ್ಣ. ಈಗ ಬಂದಾಗ ಇನ್ನೊಂದ್ಸಲ ಮನೆದ್ ಲಿಸ್ಟ್ ತಗೊಂತೀನಿ ನಾನು. ಪ್ರದೀಪ್ ಈಶ್ವರ್ ಅನ್ನೋ ಸಾಮಾನ್ಯ ಶಾಸಕ ಇವತ್ತು ರಾಜ್ಯದ 224 ಶಾಸಕರ ಪೈಕಿ ಭಿನ್ನವಾಗಿ ಕಾಣ್ತಾರೆ. ಜನರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಜನರ ಕೈಗೆ ಸಿಗದೆ ಓಡಾಡೋ ಮಂದಿ ಮಧ್ಯೆ ನಾನಿದ್ದೀನಿ, ನಾನ್ ಕೆಲಸ ಮಾಡಿ ತೋರಿಸ್ತೀನಿ ಅನ್ನೋ ರೇಂಜ್ನಲ್ಲೇ ಪ್ರದೀಪ್ ಈಶ್ವರ್ ಜನರೊಂದಿಗೆ ಬೆರೆತು ಹೋಗಿದ್ದಾರೆ. ಪ್ರದೀಪ್ ಈಶ್ವರ್ 100 ಗ್ರಾಮಗಳನ್ನ ಬದಲಾಯಿಸಿದ ರೀತಿ, ಇಡೀ ಕ್ಷೇತ್ರವನ್ನೇ ಅಭಿವೃದ್ಧಿಯ ಪಥದತ್ತ ಸೆಳೆದೊಯ್ತಾ ಇರೋ ವೇಗ ನೋಡಿದ್ರೆ ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಪ್ರದೀಪ್ ಈಶ್ವರ್ ಹೊಸ ಮಾದರಿ ಹುಟ್ಟು ಹಾಕೋದ್ರಲ್ಲಿ ಅಚ್ಚರಿ ಇಲ್ಲ. ಪ್ರತಿಯೊಬ್ಬ ಶಾಸಕರಿಗೂ ತನ್ನ ದೇಶ ಹೇಗಿರಬೇಕು, ತನ್ನ ರಾಜ್ಯ ಹೇಗೆ ಅಭಿವೃದ್ಧಿಯಾಗಬೇಕು, ತನ್ನ ಕ್ಷೇತ್ರ ಹೇಗಿರಬೇಕು ಅನ್ನೋ ಕನಸು, ದೂರದೃಷ್ಟಿ ಎರಡೂ ಇರಬೇಕು. ಆ ಕನಸನ್ನು ಹೊತ್ತು ಕೆಲಸ ಮಾಡಬೇಕು. ಜನರ ಬಳಿ ಹೋಗಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಹೇಳಿ, ನಾವಿದ್ದೇವೆ ಅನ್ನೋ ಧೈರ್ಯವನ್ನು ಕೊಡಬೇಕು. ಹಾಗಾದ್ರೆ ಮಾತ್ರ ಕ್ಷೇತ್ರದ ಚಿತ್ರಣ ಬದಲಾಗುತ್ತೆ. ಜನ ಶಾಸಕರನ್ನ ಮನೆ ಮಗ ಅನ್ನೋ ಪ್ರೀತಿಯಿಂದ ಅಪ್ಪಿಕೊಳ್ತಾರೆ. ಅಷ್ಟಕ್ಕೂ ಈ ಮಾತು ಯಾಕೆ ಅಂದ್ರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅಲ್ಲಿಯ ಜನರಿಗೆ ಮನೆಯ ದೀಪವಾಗಿದ್ದಾರೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ.
ಅಂದ್ರೆ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ರಸ್ತೆ ಇದ್ರೆ ಚರಂಡಿ ಇರಲ್ಲ, ವಿದ್ಯುತ್ ಇದ್ರೆ ನೀರೇ ಇರಲ್ಲ, ಜಮೀನಿದ್ರೆ ಆ ಜಮೀನಿಗೆ ಓಡಾಡೋದಕ್ಕೆ ರಸ್ತೆಗಳೇ ಇರೋದಿಲ್ಲ. ಮನೆ ಬೇಕು ಅಂತ ಅರ್ಜಿ ಕೊಟ್ಟಿರ್ತಾರೆ, ಆದ್ರೆ ಅಧಿಕಾರಿಗಳು ಮಂಜೂರು ಮಾಡೋದಿಲ್ಲ. ಹೀಗೆ ಪ್ರತಿಯೊಂದು ಊರಲ್ಲಿ 10 ಸಮಸ್ಯೆಗಳು ಇದ್ದೇ ಇರ್ತಾವೆ. ಜನ ದಿಕ್ಕು ತೋಚದ ಸ್ಥಿತಿಯನ್ನ ಎದುರಿಸ್ತಾ ಇರ್ತಾರೆ. ಆದರೆ ಒಬ್ಬ ದಕ್ಷ ರಾಜಕಾರಣಿ, ದೂರದೃಷ್ಟಿಯುಳ್ಳ ರಾಜಕಾರಣಿ ಇದ್ರೆ ಬಹುಪಾಲು ಸಮಸ್ಯೆಗಳು ಬಗೆಹರಿಯುತ್ತವೆ. ಜನರು ನೆಮ್ಮದಿಯಿಂದ ನಿದ್ರೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ರಾಜ್ಯದ ಜನರಿಗೆ ಖುಷಿ ಕೊಡೋ ಸುದ್ದಿ ಅಂದ್ರೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯವೈಖರಿ. ಅವರು ತಮ್ಮ ಕ್ಷೇತ್ರದಲ್ಲಿ ಬರೋ ಪ್ರತಿಯೊಂದು ಹಳ್ಳಿಗೂ ಹೋಗ್ತಿದ್ದಾರೆ. ಜನರ ಸಮಸ್ಯೆಯನ್ನ ಆಲಿಸ್ತಿದ್ದಾರೆ, ಸ್ಥಳದಲ್ಲಿಯೇ ಪರಿಹಾರ ಕೊಡಿಸ್ತಿದ್ದಾರೆ. ಈಗಾಗಲೇ ನಾವು ಪ್ರದೀಪ್ ಈಶ್ವರ್ ಅವರ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನ ತೋರಿಸಿದ್ದೇವೆ. ಹಾಗೆ ಅವರ ಕಾಯಕ ನಿಷ್ಠೆಯ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ. ನಮ್ಮ ಊರಿಗೆ ನಮ್ಮ ಶಾಸಕರು ಕ್ರಾಂತಿಕಾರಿ ಹೆಜ್ಜೆ. ಜನರಿಗೂ ಅರಣ್ಯ ಇಲಾಖೆಗೂ ಸಂಘರ್ಷ ತಪ್ಪಿಸಿದ್ರು. ಪ್ರತಿಯೊಂದು ಊರ್ನಲ್ಲೂ ಜನರಿಗೂ ಫಾರೆಸ್ಟ್ ಇಲಾಖೆಗೂ ಸಂಘರ್ಷ ಅನ್ನೋದು ಇದ್ದೇ ಇರುತ್ತೆ. ಜನ ಜಮೀನ್ ನಮ್ಮದು ಅಂದ್ರೆ ಫಾರೆಸ್ಟ್ ಇಲಾಖೆಯವರು ಇಲ್ಲ ಇದು ಗೋಮಾಳ ಇದು ಅಂತ ಕಿರುಕುಳ ಕೊಡ್ತಾನೆ ಇರ್ತಾರೆ. ಬಟ್ ಈ ವಿಚಾರದಲ್ಲಿ ಜನಪ್ರತಿನಿಧಿಗಳು ಎಂಟ್ರಿ ಆದ್ರೆ ಖಂಡಿತವಾಗಿಯೂ ಸಮಸ್ಯೆ ಪರಿಹಾರವಾಗುತ್ತೆ. ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಜನರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಹೌದು, ಚಿಕ್ಕಬಳ್ಳಾಪುರದಲ್ಲೂ ಇಂಥ ಸಮಸ್ಯೆಗಳಿವೆ. ಅವುಗಳನ್ನ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕರು ಅನ್ನೋ ಕಾರ್ಯಕ್ರಮಗಳ ಮೂಲಕ ಪಟಾಪಟ್ ಬಗೆಹರಿಸ್ತಿದ್ದಾರೆ. ಈಗ 25 ಎಕರೆಯಲ್ಲಿ ಯಾರ್ದಾದ್ರೂ ರೈತರದಿದೆಯಾ? ಕನ್ಫರ್ಮ್. ಮತ್ತೆ ಯಾಕೆ ಫಾರೆಸ್ಟ್ ಅವ್ರು ಬಂದು ಟ್ರ್ಯಾಕ್ಟರ್ ಉಳ್ವಕ್ಕೆ ಹೋದ್ರೆ ಎಲ್ಲ ತೊಂದರೆ ಕೊಡ್ತೀರಂತೆ? ಇದು 46ರಲ್ಲಿ ಗೋಮಾಳದಲ್ಲಿ ಅದು ಪಾಣಿಯಲ್ಲಿ ಗೋಮಾಳ ಅಂತಾನೆ ಇರೋದು. ಈಗ ಎಲ್ಲ ಸರ್ವೆ ಮಾಡಿ ಏನ್ 25 ಎಕರೆ ಪೀಸ್ ಬರ್ತದಲ್ಲ, ಆ ಪೀಸಲ್ಲಿ ನಾವು ಯಾರು ತೊಂದರೆ ಕೊಟ್ಟಿಲ್ಲ. ಬೇರೆ ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ. ಏನ್ ಡಿಸಿಷನ್ ಬರ್ತದೋ ಸರ್ಕಾರ. ಈಗ ಅಲ್ಲಿವರೆಗೂ ನಾವು ಡಿಸಿಷನ್ ಕೊಡೋವರೆಗೂ ನೀವು ತಲೆ ಹಾಕ್ಬೇಡಿ. ಅಂದ್ರೆ ಸರ್ ಹೊಸದಾಗಿ ಗಿಡ ಮರ ಕಡಿಯೋದು ಬೇಡ. ಅವ್ರು ಉತ್ಕೊಂಡು ಬಿಟ್ಕೊಂಡು ತಿನ್ನೋದು ನಾವೇನು ತೊಂದರೆ ಕೊಡಲ್ಲ. ಅಲ್ಲ, ಈಗ ನಾನು ಹೇಳೋದು ಸರ್, ಈಗ ನೀವು ಸರ್ವೆ ಮಾಡಿದ್ದೀರ ತಾನೆ, ನೀವು ಸುಮ್ಮನೆ ನಾಳೆ ಬೆಳಗ್ಗೆ ಅದು ನಿಮ್ದು ಅಂತ ಗೊತ್ತಾದ್ರೆ ನೋಡೋಣ, ಕಾನೂನು ರೀತಿ ನಿಮ್ದು ಫಾರೆಸ್ಟ್ ಆಗಿದ್ರೆ ಬಿಟ್ಕೊಡ್ತೀವಿ. ಜನರಿಗೆ ಶಾಸಕರು ನಮ್ಮ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದ್ರೆ ಸಾಕು. ಅನ್ನದಾತ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಹೋಗ್ತಾನೆ. ಹಾಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡೋ ಶಾಸಕರು ಇದ್ದಾರೆ ಅಂತ ಗೊತ್ತಾದ್ರೆ ಅಂಥ ಅಧಿಕಾರಿಗಳು ರೇಖೆ ದಾಟಿ ಹೋಗಲ್ಲ. ನಾವಿಲ್ಲಿ ಫಾರೆಸ್ಟ್ ಇಲಾಖೆಗೂ ಜನರಿಗೂ ಇರೋ ಸಮಸ್ಯೆಯನ್ನ ಪ್ರದೀಪ್ ಈಶ್ವರ್ ಹೇಗೆ ಪರಿಹರಿಸಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸಿದ್ದೇವೆ ಅಷ್ಟೇ. ಇದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರದೀಪ್ ಈಶ್ವರ್ ಸಮಸ್ಯೆಯನ್ನ ಪರಿಹರಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ತರಾಟೆ, ಸ್ಥಳದಲ್ಲಿಯೇ ಖಡಕ್ ವಾರ್ನಿಂಗ್. ಯಾರಿಗೂ ಹಣ ಕೊಡಬೇಡಿ, ನಾನಿದ್ದೀನಿ ಅನ್ನೋ ಭರವಸೆ. ಏನು ಕೆಲಸ ಮಾಡೋಕೆ ಇಷ್ಟ ಇದೆಯಾ ಇಲ್ವಾ? ಜನ ಬಂದರೆ ಕಷ್ಟ ಕೇಳಬೇಕ್ರಿ, ಫಂಡ್ ಮಾಡಲ್ಲ. ಆದರೆ ಆಗುತ್ತೆ ಅಂತೇಳಿ ಅದನ್ನೇ ಗೌರವವಾಗಿ ಆಗಲ್ಲ ಅಂದರೆ ಮುಚ್ಚಳಿಕೆ ಕೊಡಬೇಕು. ಲಾಸ್ಟ್ ವಾರ್ನಿಂಗ್ ಇದು. ಅದೆಷ್ಟೋ ಹಳ್ಳಿ ಜನರಿಗೆ ಯಾವ ಸಮಸ್ಯೆಗೆ ಯಾವ ಅಧಿಕಾರಿಗಳ ಬಳಿ ಹೋಗಬೇಕು, ಯಾವ ರೀತಿಯಲ್ಲಿ ಪರಿಹರಿಸ್ಕೊಳ್ಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ. ಯಾವುದಾದ್ರೂ ಅಧಿಕಾರಿಗಳ ಬಳಿ ಹೋದ್ರೆ ಸರಿಯಾಗಿ ರೆಸ್ಪಾನ್ಸ್ ನೀಡೋದಿಲ್ಲ. ಸರಿಯಾದ ಅಧಿಕಾರಿ ಬಳಿ ಹೋದ್ರೆ ಹಣ ಕೊಡಿಯನ್ನು ಬೇಡಿಕೆ ಇಡ್ತಾರೆ. ಬಟ್ ಇದೇ ವಿಚಾರದಲ್ಲಿ ಪ್ರದೀಪ್ ಈಶ್ವರ್ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಜನರಿಂದ ಹಣ ಸ್ವೀಕಾರ ಮಾಡುವಂತಿಲ್ಲ. ಹಾಗೆ ಜನ ಕೂಡ ಹಣ ನೀಡಬಾರ್ದು. ನಿಮ್ಮ ಜೊತೆ ನಾನಿರ್ತೀನಿ ಅನ್ನೋ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಹಲೋ, ಏನು ಕೆಲಸ ಮಾಡೋಕೆ ಇಷ್ಟ ಇದೆಯಾ ಇಲ್ವಾ? ಜನ ಬಂದರೆ ಕಷ್ಟ ಕೇಳಬೇಕ್ರಿ, ಫಂಡ್ ಮಾಡಲ್ಲ. ಆದರೆ ಆಗುತ್ತೆ ಅಂತೇಳಿ ಅದನ್ನೇ ಗೌರವವಾಗಿ ಆಗಲ್ಲ ಅಂದರೆ ಮುಚ್ಚಳಿಕೆ ಕೊಡಬೇಕು. ಲಾಸ್ಟ್ ವಾರ್ನಿಂಗ್ ಇದು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಯಾರಿಗೂ ₹1 ಕೊಡಬಾರ್ದು. ಮೊದಲೇ ಎಚ್ಚರಿಸ್ತಾ ಇದ್ದೀನಿ. ನೀವು ₹1 ಕೊಟ್ಟರೆ ಫೈಲ್ ಎತ್ತು ಬಿಸಾಕ್ತೀನಿ ನಾನು. ಯಾವುದಾಗುತ್ತೋ ನಾನೇ ಮಾಡಿ ನಿಮ್ಮ ಮನೆಗೆ ಕೊಟ್ಟು ನಿಮ್ಮ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ತೀನಿ. ಯಾವುದಾದ್ರೂ ಶಾಸಕರು ಈ ರೀತಿಯಾಗಿ ಹಳ್ಳಿಗೆ ಹೋಗಿ ಜನಸ್ಪಂದನ ರೀತಿಯಲ್ಲಿ ಸಭೆ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸಿ ಸ್ಥಳದಲ್ಲಿಯೇ ಅದಕ್ಕೆ ಪರಿಹಾರ ನೀಡುವುದನ್ನ ನೋಡಿದ್ದೀರಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಬಟ್ ಪ್ರದೀಪ್ ಈಶ್ವರ್ ಪ್ರತಿಯೊಂದು ಹಳ್ಳಿಗೂ ಹೋಗ್ತಿದ್ದಾರೆ. ಅಲ್ಲಿ ಅಧಿಕಾರಿಗಳ ತಪ್ಪು ಕಂಡು ಬಂದ್ರೆ ಅಲ್ಲಿಯೇ ವಾರ್ನಿಂಗ್ ಮಾಡ್ತಾರೆ. ಇದೆಲ್ಲವನ್ನ ನೋಡ್ತಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ನಿಜಕ್ಕೂ ಅದೃಷ್ಟವಂತರು. ಜನರ ಪ್ರತಿಯೊಂದು ಸಮಸ್ಯೆಗೂ ಸ್ಪಂದನೆ. ವಿದ್ಯುತ್, ರಸ್ತೆ, ಬಸ್, ಏನೇ ಪ್ರಾಬ್ಲಮ್ ಇದ್ರೂ ಇತಿಶ್ರೀ.
ಮೊದಲ ಬಾರಿಗೆ ಶಾಸಕರಾದ್ರೂ ಬೇರೆಯವರಿಗೆ ಮಾದರಿ. ಪ್ರದೀಪ್ ಈಶ್ವರ್ ಎಲ್ಲ ರಾಜಕಾರಣಿಗಳಂತಲ್ಲ, ಜನರ ಬಳಿ ಹೂಹಾರವನ್ನು ಹಾಕಿಸಿಕೊಳ್ಳುವುದಕ್ಕೆ ಹಿಂದೇಟು ಹಾಕುವ ನಾಯಕ. ಮಾಲೆ ಹಾಕಲು ಬಂದ್ರೆ ಅದೇ ಮಾಲೆಯನ್ನ ಜನರಿಗೆ ತಿರುಗಿಸಿ ಹಾಕುವ ಲೀಡರ್. ಇನ್ನು ಶಾಸಕರು ತಮ್ಮ ಊರಿಗೆ ಬರ್ತಿದ್ದಾರೆ, ತಮ್ಮ ಪ್ರಾಬ್ಲಮ್ ಏನು ಅಂತ ಕೇಳೋಕ್ ಬರ್ತಿದ್ದಾರೆ ಅಂತ ತಿಳಿದುಕೊಳ್ಳಲು ಜನ ಸಂತೋಷ ಪಡ್ತಾರೆ. ಶಾಸಕರು ಬರ್ತಾ ಇದ್ದಂತೆ ದೂರು ಪತ್ರವನ್ನ ಹಿಡಿದು ಬರ್ತಾರೆ ಜನ. ಹಾಗೆ ಬಂದಿರೋ ಜನರ ಆರೋಗ್ಯ ವಿಚಾರಿಸ್ತಾರೆ. ಆಮೇಲೆ ನಿಮ್ಮ ಸಮಸ್ಯೆ ಏನು ಅಂತ ಆಲಿಸೋಕೆ ಶುರು ಮಾಡ್ತಾರೆ. ಹಾಗೆ ಸ್ಥಳದಲ್ಲಿರೋ ಅಧಿಕಾರಿಗಳ ಮೂಲಕ ಅಲ್ಲೇ ಪರಿಹಾರ ಮಾಡಿಸ್ತಾರೆ. 4-5 ಬಾರಿ ಶಾಸಕರಾಗಿ ಆಯ್ಕೆಯಾದವರಿಗೂ ತಮ್ಮ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಹೋಗಲು ಸಾಧ್ಯವಾಗೋದಿಲ್ಲ. ಅದೆಷ್ಟೋ ಕ್ಷೇತ್ರದ ಜನ ಎಲೆಕ್ಷನ್ ಟೈಮನ್ನ ಬಿಟ್ಟು ಬೇರೆ ಟೈಮ್ನಲ್ಲಿ ಕ್ಷೇತ್ರದ ಶಾಸಕರನ್ನ ನೋಡಿಯೇ ಇರೋದಿಲ್ಲ. ಆದರೆ ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಟಿಲು ಹತ್ತಿರೋ ಪ್ರದೀಪ್ ಈಶ್ವರ್ ವಿಭಿನ್ನ ರಾಜಕಾರಣಿ. ತಾವಿರೋದೇ ಜನಸೇವೆಗೆ ಅನ್ನೋದನ್ನ ಚುನಾವಣೆಯಲ್ಲಿ ಆಯ್ಕೆಯಾದ 1.5 ವರ್ಷದಲ್ಲಿಯೇ ತೋರಿಸ್ಕೊಟ್ಟಿದ್ದಾರೆ. ಅವರ ಅಭಿಯಾನ ಹೀಗೆ ಮುಂದುವರಿಯಲಿ. ಇವರನ್ನ ನೋಡಿ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತ ಯುವಕರು ಕನಸು ಕಾಣುವಂತಾಗ್ಲಿ. ತಾವು ಪ್ರದೀಪ್ ಈಶ್ವರ್ ರೀತಿ ಕೆಲಸ ಮಾಡಬೇಕು, ಜನಸೇವೆ ಮಾಡಬೇಕು ಅಂತ ಅವರು ರಾಜಕೀಯಕ್ಕೆ ಬರಲಿ ಅಂತ ಆಶಿಸೋಣ. ಪ್ರದೀಪ್ ಈಶ್ವರ್ ವಿಭಿನ್ನ ಹಾದಿಯಲ್ಲಿ ಸಾಕ್ತಿದ್ದಾರೆ. ಪ್ರತಿಯೊಂದು ಹಳ್ಳಿಗೂ ಹೋಗಿ ಜನರ ಸಮಸ್ಯೆಯನ್ನ ಆಲಿಸಿ ಪರಿಹಾರ ಸೂಚಿಸುತ್ತಿದ್ದಾರೆ. ನಿಜಕ್ಕೂ ಇದು ಪ್ರಶಂಸನೀಯ. ಪ್ರದೀಪ್ ಈಶ್ವರ್ ಅಂತಹ ಇನ್ನಷ್ಟು ರಾಜಕಾರಣಿಗಳು ರಾಜ್ಯಕ್ಕೆ ಸಿಗುವಂತಾಗ್ಲಿ ಅಂತ ಆಶಿಸೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.